ನಮಸ್ಕಾರ ಮತ್ತೆ ಸ್ವಾಗತ ಸನ್ವಿ ಚಾನಲ್ಗೆ. ನಾನು ಶ್ರೀದೇವಿ ನಾಯಕ್. ಇವತ್ತು ನಾನು ಮಂಗಳೂರು ಶೈಲಿಯ ಸ್ವೀಟ್ ಬನ್ಸ್ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು 4 ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿ ಮೆತ್ತಗಿದ್ರೆ ಒಳ್ಳೆಯದು. ಒಂದು ದೊಡ್ಡ ಬೌಲು ಮೈದಾ, ಒಂದು ಅರ್ಧ ಬೌಲು ಮೊಸರು ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ನಾನು ಬೇಕಿಂಗ್ ಸೋಡಾ ತಗೊಂಡಿದ್ದೀನಿ. ಜೊತೆಗೆ ಸಕ್ಕರೆಯನ್ನು ನಾನು ಪೌಡರ್ ಮಾಡಿ ತಗೊಂಡಿದ್ದೀನಿ. ನೋಡಿ ಯಾವ ಥರ ಇದೆ. ನಾನಿಲ್ಲಿ ಒಂದು ಬೇಸನ್ ಒಳಗೆ ಬಾಳೆಹಣ್ಣುಗಳನ್ನು ಸ್ಮ್ಯಾಶ್ ಮಾಡಿ ತಗೊಳ್ತಾ ಇದ್ದೀನಿ. ನೋಡಿ ನೀವು ಕೂಡ ಇದೇ ರೀತಿ ಸ್ಮೂತಾಗಿ ಹಣ್ಣುಗಳನ್ನು ಸ್ಮ್ಯಾಶ್ ಮಾಡಿ ತಗೊಳ್ಳಿ. ಜೊತೆಗೆ ನಾನು ಇಲ್ಲಿ ಸಕ್ಕರೆ ಪೌಡರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಸಿಹಿ ಹೆಚ್ಚು ಬೇಕಂದರೆ ಕ್ವಾಂಟಿಟಿನ ಹೆಚ್ಚು ಮಾಡ್ಕೊಳ್ಳಿ. ಜೊತೆಗೆ 1 ಟೇಬಲ್ ಸ್ಪೂನ್ ಉಪ್ಪು, ಅರ್ಧ ಬೌಲು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ನೀವು ನೋಡಿ ಹಾಕಿಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲವನ್ನು. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅರಿಶಿನ ಪೌಡರ್, ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಇದಕ್ಕೆ ಮೈದಾ ಹಿಟ್ಟನ್ನು ಹಾಕಿ ಇದೇ ರೀತಿ ನಾವು ಮಿಕ್ಸ್ ಮಾಡಿಕೊಳ್ಳೋಣ. ಇದಕ್ಕೆ ಯಾವುದೇ ರೀತಿ ನೀರು ಹಾಕಬೇಡಿ. ನಾವು ಮೊದಲೇ ಮಾಡಿರೋ ಬಾಳೆಹಣ್ಣಿನ ಪ್ಯಾಟ್ರನ್ ಒಳಗೆ ಇದು ಮಿಕ್ಸ್ ಆಗಬೇಕು. ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಕೈಯಿಂದನೇ ನಾದಿಕೊಂಡು ತಗೋತೀನಿ. ಗಟ್ಟಿಯಾಗಿರಬಾರ್ದು, ಮೆತ್ತಗೆ ಇದ್ರೇ ಒಳ್ಳೆಯದು. ನೋಡಿ ನಾನು ಯಾವ ಥರ ನಾದ್ಕೊಳ್ತಾ ಇದ್ದೀನಿ ಅಂತ. ನಾನು ಕೈಗೆ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಚೆನ್ನಾಗಿ ನಾದಿಕೊಳ್ತಾ ಇದ್ದೀನಿ. ಅದೇ ರೀತಿ 2 ಕೈಯಿಂದ ನಾವು ಸ್ವಲ್ಪ ಸ್ಮೂತಾಗಿ ನಾದಿಕೊಳ್ಳೋಣ. ನಂತರ ಒಂದು ಬೌಲಿಗೆ ಹಾಕಿ ನಾವು ಪ್ಲೇಟನ್ನು ಮುಚ್ಚಿ ರಾತ್ರಿ ಇಡೀ ನೆನೆಯಲು ಬಿಡೋಣ. ನೀವು ಬೇಕಿದ್ದರೆ ಬೆಳಿಗ್ಗೆ ಹಿಟ್ಟನ್ನು ನಾದಿ ಸಂಜೆ ಟೈಮು ಮಾಡ್ಕೋಬಹುದು. ಒಂದು 7 ರಿಂದ 8 ಗಂಟೆ ನೆನೆಯಲು ಇಟ್ಟರೆ ತುಂಬ ಚೆನ್ನಾಗಿ ಇರುತ್ತೆ, ಸ್ಮೂತಾಗಿ ಬರುತ್ತೆ ಪೂರಿ ಕೂಡ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇದನ್ನು ಸ್ವಲ್ಪ ನಾವು ನಾದಿ ತಗೊಳ್ಳೋಣ. ಅದರಲ್ಲೇ ಬೌಲಲ್ಲೇ ಸ್ವಲ್ಪ ನಾದಿಕೊಳ್ಳೋಣ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಚಪಾತಿ ಮಣೆಯನ್ನು ತಗೊಂಡಿದ್ದೀನಿ. ಅದಕ್ಕೆ ಒಂದು ಪ್ಲಾಸ್ಟಿಕ್ ಪೇಪರನ್ನು ಕಟ್ ಮಾಡಿ ತಗೊಂಡಿದ್ದೀನಿ. ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಚಪಾತಿ ಉಳ್ಳಿ ಯಾವ ರೀತಿ ತೊಗೊತೀವೋ ಅದೇ ರೀತಿ ತೊಗೊಂಡು, ಪುಳಿ ಯಾವ ರೀತಿ ತಟ್ತೇವಲ್ಲ ಅದೇ ರೀತಿ ತಟ್ಕೊಂಡು, ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ತಟ್ಕೊಳ್ಳಿ. ಸ್ವಲ್ಪ ದಪ್ಪವಾಗಿ ತಟ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ. ಅದೇ ರೀತಿ ಲಟ್ಟಣಿಗೆಯಿಂದನೂ ಕೂಡ ನಾವು ಲಟ್ಟಿಸ್ಕೋಬಹುದು. ಅದು ಕೂಡ ನಾನು ನಿಮಗೆ ಯಾವ ರೀತಿ ಅಂತ ತೋರಿಸ್ತಿದ್ದೇನೆ ನೋಡಿ. ನೀವು ಲಟ್ಟಣಿಗೆಯಿಂದ ಲಟ್ಟಿಸೋರಾದರೆ ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ. ತುಂಬ ಚೆನ್ನಾಗಿ ರೌಂಡಾಗಿ ಬರ್ತಾ ಇದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿ ನಾನು ಇನ್ನೊಂದು ಲಟ್ಟಿಸಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಮೊದಲೇ ಎಣ್ಣೆಯನ್ನು ಕಾಯಲು ಇಟ್ಟಿದ್ದೆ. ನಿಧಾನಕ್ಕೆ ಒಂದೊಂದೇ ಆಗಿ ನಾವು ಎಣ್ಣೆಗೆ ಹಾಕಿ ಕರಿಯೋಣ. ಎಣ್ಣೆಗೆ ಹಾಕಿದ ತಕ್ಷಣ ನಾವು ಅದನ್ನು ಒಳಗೆ ಸ್ವಲ್ಪ ಡಿಪ್ ಮಾಡಬೇಕು. ಅಂದರೆ ಎಣ್ಣೆ ಒಳಗೆ ಮುಳುಗಿಸ್ಬೇಕು ಅದನ್ನು. ಅಂದ್ರೇ ಚೆನ್ನಾಗಿ ಉಬ್ಬಿ ಬರೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ನಾವು ಇದನ್ನು ತೆಗೆಯೋಣ. ಹಾಗೆ ನಾನು ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೇನೆ ನೋಡಿ. ಮೀಡಿಯಮ್ ಲೋ ಫ್ಲೇಮಲ್ಲೇ ನಾವು ಎಲ್ಲವನ್ನು ಕರೆದುಕೊಂಡು ತಗೊಳ್ಳೋಣ. ಹಾಗೆ ನಾನು ಎಲ್ಲವನ್ನು ಕೂಡ ಮಾಡಿ ತಗೊಳ್ತಾ ಇದ್ದೀನಿ. ಜೊತೆಗೆ ನಾನು ಇನ್ನೊಂದು ಮೆಥಡ್ ತೋರಿಸ್ತಾ ಇದ್ದೇನೆ ನೋಡಿ. ನಮಗೆ ಲಟ್ಟಣಿಗೆಯಿಂದ ಬರಲಿಲ್ಲ ಲಟ್ಟಿಸ್ಲಿಕ್ಕೆ ಅಂದರೆ ಈ ರೀತಿ ಕೈಯೊಳಗೇನು ಕೂಡ ನಾವು ಸಣ್ಣ ಸಣ್ಣದಾಗಿ ತಟ್ಕೊಂಡು ಡೈರೆಕ್ಟ್ ಎಣ್ಣೆಗೆ ಹಾಕ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಯಾವ ಶೇಪಲ್ಲಿ ಬೇಕು, ಎಷ್ಟು ದೊಡ್ಡದು ಬೇಕು ನೀವು ಕೈಯಲ್ಲೂ ಕೂಡ ತಟ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನಿಮಗೆ ನಾನು 3 ಮೆಥಡ್ ತೋರಿಸಿದ್ದೀನಿ. ಯಾವ ಮೆಥಡ್ ಈಸಿ ಅನಿಸ್ತಿದೆ ನೋಡಿ ನೀವು ಟ್ರೈ ಮಾಡಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ.
ಇದೇ ರೀತಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಹಂಚ್ಕೊಳ್ಳಿ. ನೋಡಿ ನಾನು ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಟೀ ಜೊತೆ ಬಿಸಿ ಬಿಸಿಯಾದ ಮಂಗಳೂರು ಶೈಲಿಯ ಬನ್ಸ್ ರೆಡಿಯಾಗಿದೆ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿಲ್ಲಿ ಒಂದು ಬನ್ಸು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ರೀತಿ ಬಂದಿದೆ ಅಂತ. ಇದೇ ರೀತಿ ಇದ್ದರೆ ಚೆನ್ನಾಗಿ ಇರುತ್ತೆ ಟೇಸ್ಟ್. ಒಳಗೆ ಹಿಟ್ಟು ಇರಬಾರ್ದು ನೋಡಿ, ಈ ಥರ ಉಬ್ಬಿ ಬಂದರೆ ಚೆನ್ನಾಗಿರುತ್ತೆ. ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ ಬೇರೆ ರೆಸಿಪಿಗಳೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು.